ಮಂಗಳೂರಿನಲ್ಲಿ ಮಳೆಯಿಂದ ಅವಾಂತರಗಳಾಗಿರತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯೂ ಕೂಡ ಆಗಿದೆ. ಪಳ್ಗುಣಿ ನದಿ ಉಕ್ಕಿ ಹರಿದ ಪರಿಣಾಮವಾಗಿ ಸಾಕಷ್ಟು ಜನವಸತಿ ಪ್ರದೇಶಕ್ಕೂ ಕೂಡ ನದಿಯ ನೀರು ನುಗ್ಗಿದೆ. ಇದರ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಮಂಗಳೂರು ಹೊರವಲಯದ ವಾಮಂಜೂರು ಬಳಿ ಇರತಕ್ಕಂಥ ಅಮೃತೇಶ್ವರ ದೇವಸ್ಥಾನಕ್ಕೂ ಕೂಡ ಇದೀಗ ಪಳ್ಗುಣಿ ನದಿಯ ನೀರು ನುಗ್ಗಿದೆ. ನಾನೀಗ ದೇವಸ್ಥಾನದಲ್ಲಿದ್ದೇನೆ, ನೀವು ಗಮನಿಸಬಹುದು. ಇದು ಮಂಗಳೂರಿನ ಹೊರವಲಯದ ವಾಮಂಜೂರು ಸಮೀಪದ ಅಮೃತೇಶ್ವರ ದೇವಸ್ಥಾನ. ಈ ಮೊದಲಿಗೆ ನಾನು ದೇವಸ್ಥಾನದ ಮುಂಭಾಗದ ದೃಶ್ಯವನ್ನು ತೋರಿಸ್ತೇನೆ. ಗಮನಿಸಬಹುದು, ದೇವಸ್ಥಾನದ ಮುಂಭಾಗದಲ್ಲಿ ನದಿ ಅಂತಾಗಿದೆ. ಇಲ್ಲಿ ಈ ಹಿಂದೆ ಅಂದ್ರೆ ಈ ರೀತಿ ಆಗುವುದಕ್ಕಿಂತ ಮೊದಲು ಇದು ಗದ್ದೆ ಪ್ರದೇಶ ಆಗಿತ್ತು. ದೇವಸ್ಥಾನದ ಮುಂಭಾಗದಲ್ಲಿ ಗದ್ದೆ ಇತ್ತು, ಆದ್ರೆ ಇದೀಗ ನದಿ ಅಂತಾಗಿದೆ. ಎಲ್ಲವೂ ಕೂಡ ಜಲಾವೃತ ಆಗಿದೆ. ಎಲ್ಲಿ ನೋಡಿದ್ರು ನೀರೇ ಕಾಣ ಸಿಗ್ತಾ ಇದೆ. ಅಲ್ಲಲ್ಲಿ ಮುಳುಗಿರ್ತಕ್ಕಂಥ ಮರಗಳ ಕುರುಹುಗಳು ನಮಗೆ ಕಾಣ ಸಿಗ್ತಾ ಇದೆ. ಸಂಪೂರ್ಣವಾಗಿ ಎಕರೆಗಟ್ಟಲೆ ಪ್ರದೇಶಗಳು ನೀರಿನಿಂದ ಆವೃತ ಆಗಿರುವಂತದ್ದು. ಪಳ್ಗುಣಿ ನದಿ ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮವಾಗಿ ನೆರೆ ನೀರು ಈ ಭಾಗಕ್ಕೆ ಬಂದಿರುವಂತದ್ದು. ಜನವಸತಿ ಪ್ರದೇಶಕ್ಕೂ ಕೂಡ ನುಗ್ಗಿರುವಂತದ್ದು. ಇನ್ನು ಈ ಅಮೃತೇಶ್ವರ ದೇವಸ್ಥಾನದ ಒಳಭಾಗ ಕೂಡ ನೀರು ಬಂದಿರುವಂತದ್ದು. ಪಳ್ಗುಣಿ ನದಿಯ ನೀರು ಒಳಭಾಗಕ್ಕೂ ಕೂಡ ಪ್ರವೇಶವನ್ನು ಮಾಡಿದೆ. ನೀವು ಗಮನಿಸಬಹುದು, ದೇವಸ್ಥಾನದ ಇದು ಎಂಟ್ರಿ ಅಂದ್ರೆ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದ ಮೂಲಕ ಒಳ ಪ್ರವೇಶಿಸತಕ್ಕಂಥ ನೀರನ್ನು ಗಮನಿಸಬಹುದು. ಒಳಭಾಗದಲ್ಲಿ ನೀರು ತುಂಬಿ ಹರಿತಾ ಇದೆ. ದೇವಸ್ಥಾನದ ಪ್ರಾಂಗಣ ಅಂದ್ರೆ ಹೊರಾಂಗಣ ಇದೆ. ಆ ಹೊರಾಂಗಣದಲ್ಲಿ ನೀರು ತುಂಬಿರುವುದನ್ನು ನೀವು ಗಮನಿಸಬಹುದು. ದೇವಸ್ಥಾನದ ಸುತ್ತಲೂ ಕೂಡ ಪಳ್ಗುಣಿ ನದಿಯ ನೀರು ಬಂದಿದೆ. ಸುತ್ತಲೂ ಕೂಡ ನೀರಿನಿಂದ ಈ ದೇವಸ್ಥಾನ ಆವೃತ ಆಗಿರುವಂತದ್ದು. ಇನ್ನು ಒಳಭಾಗಕ್ಕೆ ಕೂಡ ಅಂದ್ರೆ ಇದೇ ರೀತಿಯಾಗಿ ಮಳೆ ಮತ್ತು ಏನು ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆದ್ರೆ ದೇವಸ್ಥಾನದ ಒಳಗೂ ಕೂಡ ನೀರು ಬರುವಂತ ಆತಂಕ ಕೂಡ ಇದೆ. ಇಷ್ಟರವರೆಗೆ ಅಂದ್ರೆ ಕಳೆದ 30 ವರ್ಷಗಳಿಂದ ಇಲ್ಲಿ ಈ ರೀತಿಯ ಪರಿಸ್ಥಿತಿ ಆಗಿರಲಿಲ್ಲ. ಆದ್ರೆ ಈ ಬಾರಿ ಮಳೆಯೂ ಕೂಡ ಹೆಚ್ಚಾಗಿದೆ. ಇದರ ಜೊತೆಗೆ ಡ್ಯಾಮ್ಗಳಲ್ಲಿ ಏನು ನೀರಿನ ಹೊರ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿದೆ. ಇದರ ಜೊತೆಗೆ ಪವರ್ ಪ್ರಾಜೆಕ್ಟ್ ಎಂದೇ ಅವರು ಸಂಗ್ರಹಿಸಿಟ್ಟಿದ್ದಂತ ನೀರು ಎಂದೇ ಅದನ್ನು ಕೂಡ ಈಗ ಹೊರಬಿಡಲಾಗ್ತದೆ. ಹೀಗಾಗಿ ಪಳ್ಗುಣಿ ನದಿಯಲ್ಲಿ ಮಳೆಯ ಜೊತೆಗೆ ಈ ರೀತಿ ಡ್ಯಾಮ್ ನಿಂದ ಬಿಟ್ಟಿರ್ತಕ್ಕಂಥ ನೀರು ಏಕಾಏಕಿ ಏರಿಕೆ ಆದಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ಅಮೃತೇಶ್ವರ ದೇವಸ್ಥಾನದ ಹೊರಾಂಗಣ ಎಂದೇ ಅಲ್ಲಿ ಈಗ ನೀರು ಬಂದಿರುವಂತದ್ದು ಮತ್ತು ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ನೀರು ಆವೃತ ಆಗಿರುವಂತದ್ದು. ಸದ್ಯ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿದ್ರೆ ಮತ್ತಷ್ಟು ಹಾನಿ ಮತ್ತು ಅನಾಹುತ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.